ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಅವರ್ ಚಾನಲ್ ಮಿಸ್ಟಿ ಐಫೈ ಕನ್ನಡತಿ. ಸೊ ನಾವಂತೂ ಇಂತೂ ಹೊಸ ಮನೆಗೆ ಬಂದಿದ್ದೀವಿ. ಅಂದರೆ ಗೃಹಪ್ರವೇಶ ಆಗಿ ತುಂಬ ದಿವಸ ಆಯಿತು. ತುಂಬ ದಿವಸ ಅಂದರೆ 15 ಡೇಸ್ ಆಯಿತು. ಸೊ ಅಲ್ಲಿಂದ ಬಂದಮೇಲೆ ಹೇಗೆಲ್ಲ ಇದೆ ಅಂತ ನಾನು ನಿಮಗೆ ಒಂದು ವಿಡಿಯೋ ತೋರಿಸ್ತೀನಿ. ಸೊ 50% ಜೋಡಿಸಿದ್ದೀವಿ, ಇನ್ನು 50% ಹಾಗೆ ಇದೆ. ಈ ಕೆಳಗಡೆ ಮನೆ ಎಲ್ಲ ತಗೊಂಬಂದು ಆ ಜಾಗಕ್ಕೆ ಇಡೋ ಅಷ್ಟೊತ್ತಿಗೆ ಸಾಕಾಗಿ ಹೋಗುತ್ತೆ. ಸೊ ನಾನಿಲ್ಲಿ ನಮ್ಮಲ್ಲಿ ಆಲ್ಮೋಸ್ಟ್ ಗೊತ್ತಿರುತ್ತೆ ಅನ್ಸುತ್ತೆ, ನನ್ನ ಡೈಲಿ ವ್ಯೂವರ್ಸ್ಗೆ ಗೊತ್ತಿರುತ್ತೆ. ಯಾಕೆಂದರೆ ಜಾಸ್ತಿ ನಮ್ಮನೇಲಿ ಬೆಲ್ಲ ಯೂಸ್ ಮಾಡ್ತೀವಿ. ಆರೋಗ್ಯಕ್ಕೂ ತುಂಬ ಒಳ್ಳೆಯದು, ಸಕ್ಕರೆ ತಿನ್ನಬಾರ್ದು ಅಂತಾರೆ ಅಲ್ವಾ. ಸೊ ಹಾಗಾಗಿ ನೋಡಿ, ಒಂದೇ ಸತಿ 2 kg ತೊಗೊಂಬಂದು ಇಟ್ಕೊಂಡ್ರೆ ಬರುತ್ತೆ, ಯೂಸ್ ಆಗುತ್ತೆ. ಸೊ ಆರೋಗ್ಯನೂ ಚೆನ್ನಾಗಿರುತ್ತೆ, ಟೇಸ್ಟು ಇದು ಚೆನ್ನಾಗಿರುತ್ತೆ ಕಾಫಿಗೆಲ್ಲ. ಈಗ ಆಲ್ಮೋಸ್ಟ್ ಸಕ್ಕರೆ ತುಂಬ ಕಡಿಮೆ ಮಾಡಿದ್ದೀವಿ. ಯಾರಾದ್ರು ಗೆಸ್ಟ್ ಬಂದರೆ ಮಾತ್ರನೇ ನಾವು ಸಕ್ಕರೆ ಹಾಕಿ ಕಾಫಿ ಮಾಡೋದು. ಸೊ ಕಾಫಿಗೆಲ್ಲ ಇದೆ, ಟೀಗೂ ಇದೆ. ನನ್ನ ಮಗ ಹಾಲು ಕುಡಿತಾನಲ್ವ, ಸೊ ಹಾಲ್ಗೂ ಇದನ್ನೇ ಮಿಕ್ಸ್ ಮಾಡಿ ಕೊಡ್ತೀನಿ. ಇದೇನು ಗೊತ್ತಾ, ಬೆಲ್ಲ ಮಿಕ್ಸ್ ಮಾಡಿದ್ರೆ ನೀವು ಬೂಸ್ಟ್ ಏನು ಕುಡಿತೀರಲ್ವ ಆ ಟೇಸ್ಟ್ ಬರುತ್ತೆ ಸ್ವಲ್ಪ. ಅಂದರೆ ಬೂಸ್ಟೇ ಇದು ಅನ್ಕೋಬೇಡಿ, ಆ ಬೂಸ್ಟ್ ಟೇಸ್ಟ್ ಇರುತ್ತಲ್ವ, ಸೊ ಆ ಥರ ಟೇಸ್ಟ್ ಇರುತ್ತೆ ಬೆಲ್ಲ ಹಾಕಿದ್ರೆ. ಸೊ ತುಂಬಾ ಚೆನ್ನಾಗಿರುತ್ತೆ. ಕೆಲಸ ಎಲ್ಲ ಒಂದೊಂದೇ ಆಗ್ತಾ ಇದೆ. ನಾನಿವಾಗ ನಿಮಗೆ ತೋರಿಸ್ತೀನಿ ಎಷ್ಟು ಕೆಲಸ ಆಗಿದೆ ನಮ್ಮ ಮನೇಲಿ ಅಂತ. ಸೊ ಕೆಳಗಡೆ ಮನೆಯಿಂದ ತಗೊಂಡು ಬಂದು ಎಲ್ಲ ಒಂದಷ್ಟು ಜೋಡಿಸಿ ಇಟ್ಟಿದ್ದೀನಿ. ಸೊ ನಾನು ಒಂದಿನ ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ, ಖಂಡಿತ ಒಂದಿನ ವಿಡಿಯೋ ಶೂಟ್ ಮಾಡ್ತೀನಿ. ಸೊ ಇವಾಗ ಹಾಗೆ ರ್ಯಾಂಡಮ್ ಆಗಿ ಕೆಲಸ ಎಲ್ಲಿವರೆಗೂ ನಡೆದಿದೆ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ಸ್ವಲ್ಪ ಕೆಳಗಡೆ ಮನೆಯಲ್ಲಿ ಇತ್ತಲ್ವ, ಅದನ್ನೆಲ್ಲ ತೊಗೊಂಡು ಬಂದು ನಾನಿಲ್ಲಿ ಪೇಪರ್ ಹಾಕಿ ನೀಟಾಗಿ ಇಟ್ಕೊಂಡಿದ್ದೀನಿ. ನೆನ್ನೆ ಫ್ರಿಜ್ ತೊಗೊಂಡು ಬಂದ್ವಿ, ಇನ್ನು ಫ್ರಿಜ್ ಒಳಗಡೆ ಏನೂ ಇಟ್ಟಿಲ್ಲ. ನಮ್ಮಲ್ಲಿ ತುಂಬ ಕಡಿಮೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋದು. ಸೊ ನೋಡಿ, ಸ್ವಲ್ಪ ನೇಲ್ ಪಾಲಿಶು, ಸ್ವಲ್ಪ ಹಾಲು ಇಟ್ಟಿದ್ದೀನಿ ಅಷ್ಟೇ. ಇನ್ನು ಕೆಳಗಡೆ ಇಲ್ಲಿ ಏನು ಪುಳಿಯೋಗರೆ ಗೊಜ್ಜು ಒಂದಿದೆ, ಇನ್ನು ಎಂತ ಹೂಗಳೆಲ್ಲ ಇಡಬೇಕು, ಇನ್ನು ಕೆಳಗಡೆ ಮನೇಲೇ ಇದೆ. ಸೊ ಸೋಫಾ ಎಲ್ಲ ಕೆಳಗಡೆ ಮನೇಲಿ ಏನಿತ್ತಲ್ವ, ಸೊ ಅದನ್ನೇ ಇಲ್ಲಿಗೆ ತೊಗೊಂಡು ಬಂದು ಶಿಫ್ಟ್ ಮಾಡಿದ್ದೀವಿ. ಇಲ್ಲಿ ಏನೂ ಹಾಕಿಲ್ಲ. ಟಿ ವಿ ಪ್ಯಾನಲ್ ಖಾಲಿ ಇದೆ, ಟಿ ವಿ ಹಾಕಬೇಕು ಅಲ್ಲಿಗೆ. ಟಿ ವಿ ನೋಡೋರು ನಮ್ಮಲ್ಲಿ ಕಡಿಮೆ, ಸೊ ಹಾಗಾಗಿ ಟಿ ವಿ ಹಾಕಿಲ್ಲ. ಎಲ್ಲರ ಹತ್ರನೂ ಮೊಬೈಲ್ ಇರೋದ್ರಿಂದ ಸ್ವಲ್ಪ ಟಿ ವಿ ನೋಡೋದು ತುಂಬಾ ಕಡಿಮೆ. ನಮ್ಮ ಮನೇಲಂತೂ ಫುಲ್ ಕಡಿಮೆ ಬಿಡಿ. ಇದೊಂದು ವಾಲ್ಗೆ ಇದೊಂದು ಹಾಕಿದ್ದೀವಿ ನೋಡಿ, ಝೂಮ್ ಮಾಡ್ತೀನಿ ನಾನು, ತುಂಬ ಚೆನ್ನಾಗಿದೆ. ಇದು ಟ್ರೀ ಟ್ವಿಸ್ಟ್ ಮಾಡಿರೋ ಥರ ಇದೆ, ಟ್ರೀ ತುಂಬ ಚೆನ್ನಾಗಿದೆ. ಇದು ಗ್ಲಾಸ್ ಏನು ಗ್ಲಾಸ್ದು ಇದು ಫೋಟೋ ಫ್ರೇಮು ಒಂಥರ ಚೆನ್ನಾಗಿದೆ, ಅಟ್ರಾಕ್ಟಿವ್ ಆಗಿ. ಸೊ ತುಂಬಾ ಏನು ಗಿಫ್ಟ್ ಬಂದಿದೆ, ಎಲ್ಲ ತೋರಿಸ್ತೀನಿ ನಾನು ಒಂದಿನ. ಓಪನ್ ಮಾಡಿರೋ ವಿಡಿಯೋ ಓಪನ್ ಮಾಡಿ, ಅದೊಂದೇ ಸದ್ಯಕ್ಕೆ ಓಪನ್ ಮಾಡಿ ಹಾಕಿರೋದು, ಮನೆಗೊಂದು ಫ್ರೇಮ್ ಹಾಕೋಣ ಅಂತ. ಸೊ ಇಲ್ಲಿ ಇನ್ನು ಯಾರು ಬಟ್ಟೆ ಜೋಡಿಸಿಲ್ಲ, ಹಾಗೆ ಖಾಲಿ ಹೊಡಿತಾ ಇದೆ. ನನ್ನ ಮಗಳ ರೂಮಲ್ಲಿ ಒಂದಷ್ಟು ಅವಳಿಗೆ ಹೇಳಿದ್ದೀನಿ, ನಮ್ಮ ಇಷ್ಟಿಗೆ ಹೇಳ್ಬಿಟ್ಟಿದ್ದೀನಿ, ನಿನ್ನ ಡ್ರೆಸ್ ಎಲ್ಲ ನೀನೇ ಇಟ್ಕೋಬೇಕು ಅಂತ. ಸೊ ಹಾಗಾಗಿ 1-2 ಕೆಳಗಡೆಯಿಂದ ನೈಟ್ ತೊಗೊಂಡು ಬಂದು ಇಟ್ಟಿದ್ದಾರೆ ಅಷ್ಟೇ. ಸೊ ಇನ್ನೂ ಇಡಬೇಕು. ಇಲ್ಲಿ ವಾಕಿನ್ ಕಬೋರ್ಡಲ್ಲೂ ಅಷ್ಟೇ ಸ್ವಲ್ಪನೇ ಇಟ್ಟೋಗಿದ್ದಾಳೆ. ಪಾಪ ಇನ್ನು ಚಿಕ್ಕವಳಲ್ವ, ಅವಳಿಗೆ ಅಷ್ಟು ಗೊತ್ತಾಗಲ್ಲ. ಸೊ ನಾನೇ ಈಗ ಹಾಕಿ ಕೊಡಬೇಕು. ಇದು ಇಲ್ಲಿವರೆಗೂ ನಮ್ಮ ಮನೆ ಬಂದಿದೆ. ಒಂದಷ್ಟು ಕಿಟಕಿಗಳಿಗೆಲ್ಲ ಏನು ಕರ್ಟನ್ಸ್ ಎಲ್ಲ ಹಾಕಿದ್ದೀನಿ. ಸೊ ಇನ್ನು ಸ್ವಲ್ಪ ಕೆಲಸ ಇದೆ, ತುಂಬಾ ಇದೆ, ಬೇಗ ಮುಗಿಸ್ಕೋಬೇಕು. ಇವತ್ತು ಈ ಮನೇಲೇ ಸಂಜೆ ಅಡುಗೆ ಮಾಡಬೇಕು, ಪೂಜೆ ಮಾಡಬೇಕು ಅಂದ್ಕೊಂಡಿದ್ದೀವಿ. ನೋಡೋಣ ಎಲ್ಲಿವರೆಗೂ ಬರುತ್ತೆ ಅಂತ. ಸೊ ಫ್ರೆಂಡ್ಸ್, ನೋಡಿದ್ರಿ ಅಲ್ವಾ, ಇಲ್ಲಿವರೆಗೂ ನಮ್ಮ ಕೆಲಸ ಬಂದು ನಿಂತಿದೆ. ಇನ್ನೇನು ಆಲ್ಮೋಸ್ಟ್ ಮುಗಿತಾ ಬಂದಿದೆ, ಆದರೂ ಸ್ವಲ್ಪ ಕೆಲಸ ಇದ್ದೇ ಇರುತ್ತೆ. ಸೊ ಎಲ್ಲ ತಂದು ಇಲ್ಲಿ ಸೆಟ್ ಮಾಡಿಕೊಡೋ ಅಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಇವತ್ತು ಇಲ್ಲೇ ಅಡುಗೆ ಮಾಡ್ಬೇಕು ಅಂದ್ಕೊಂಡಿದ್ದೀವಿ, ನೋಡೋಣ. ಹಾಗೆ ಇವತ್ತಿನ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನೂ ಎಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.